ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಮದ್ಯವರ್ಜನ ಶಿಬಿರದ ಪೂರ್ವಭಾವಿ ಸಭೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ BC ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಅವರು ಉದ್ಘಾಟಿಸಿದರು. ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮ ನೋಡೋಣ. श्री मंजुनाथ स्वामी की जय। गुरु श्री मंजुनाथ स्वामी की जय। ಕೂಡ ಭಗವಂತನ ಅನುಗ್ರಹದಿಂದಲೇ ಭೂಮಿಯನ್ನು ನಾವು ಬಿಟ್ಟು ಹೋಗಬೇಕಾಗ್ತದೆ. ಅದರ ಮಧ್ಯದಲ್ಲಿರುವಂಥ 4 ದಿನಗಳು ಬಹಳ ಸುಂದರವಾಗಿರಬೇಕಾದ್ರೆ ಮನುಷ್ಯ ಜೀವನದಲ್ಲಿ ಯಾವುದೇ ಒಂದು ದುರಭ್ಯಾಸ ದುಶ್ಚಟಗಳಿಲ್ಲದಾಗ ಮನುಷ್ಯನ ಬದುಕು ಚೆನ್ನಾಗಿರ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡವರು. ಏನೋ ಕೆಟ್ಟ ಸಹವಾಸದಿಂದ, ಕೆಟ್ಟ ದುರುದ್ದೇಶದಿಂದ ಈ ಭೂಮಿಗೆ ಹುಟ್ಟಿದಂಥ ಒಂದು ಮನುಷ್ಯನಿಗೆ ಏನೋ ಒಂದು ಕೆಟ್ಟ ಚಟಗಳು ಪಸರಿಸಿರುವಂಥದ್ದು ಕೂಡ ಸಹಜ. ಹಾಗಂತೇಳಿ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ಬಿಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಯಾರೋ ಒಬ್ಬರು ದಾರಿ ತೋರಿಸುವಂಥವ್ರು ಬೇಕು. ನೀನು ಹೀಗೆ ಹೋಗಬೇಕು ಅಂತೇಳಿ ದಾರಿ ತೋರಿಸೋರಿದ್ರೆ ಖಂಡಿತವಾಗಿ ಅದರಿಂದ ಎಷ್ಟೋ ಜನ ಮುಕ್ತರಾಗಿರುವಂಥದ್ದನ್ನು ಕೂಡ ನಮ್ಮ ಕಣ್ಣೆದುರಿಗಿದೆ. ಹಾಗಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ, ಈಗಿನ ಧರ್ಮಾಧಿಕಾರಿ, ಸುಮಾರು 21ನೇ ತಲೆಮಾರಿನ ಧರ್ಮಾಧಿಕಾರಿ, ಅವರಿಗಿಂತ ಮೊದಲು 20 ಜನ ಧರ್ಮಾಧಿಕಾರಿಗಳು ಧರ್ಮಸ್ಥಳದಲ್ಲಿ ಮಂಜುನಾಥನ ಸೇವೆಯನ್ನು ಮಾಡಿ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಿದ್ರು. ಅಲ್ಲಿಗೆ ಬರುವಂಥ ಭಕ್ತರಿಗೆ ಅನ್ನದಾನ, ಅಭಯದಾನ, ವಿದ್ಯಾದಾನ, ಆರೋಗ್ಯದಾನ, ಅದರ ಜೊತೆಗೆ ಧರ್ಮಸ್ಥಳದ ಕಾರ್ಯಕ್ರಮ ಅಷ್ಟಕ್ಕೆ ಮಾತ್ರ ಅಲ್ಲಿಯ ಧರ್ಮಾಧಿಕಾರಿಗಳು ಸೀಮಿತ ಆಗಿದ್ರು. ಆದರೆ ಇವತ್ತಿನ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಸುಮಾರು 76 ವರ್ಷ ಪ್ರಾಯ. 19ನೇ ವರ್ಷದಲ್ಲಿ ಧರ್ಮಸ್ಥಳ ಮಂಜುನಾಥನ ಸೇವೆಯನ್ನು ಮಾಡಲಿಕ್ಕೆ ಅವರು ಧರ್ಮಾಧಿಕಾರಿಯಾಗಿ ಪೀಠವನ್ನು ಅಲಂಕರಿಸಿದರು. 54 ವರ್ಷದಿಂದ ಆ ಧರ್ಮಸ್ಥಳದ ಮಂಜುನಾಥನ ಸೇವೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಅವರು ಸ್ವಲ್ಪ ವಿಶೇಷವಾಗಿ ನಾವು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಬದಲಾಗಿ ಸಮಾಜಕ್ಕೋಸ್ಕರ ಮಂಜುನಾಥನ ಸೇವೆಯನ್ನು ಮುಡಿಪಾಗಿಡಬೇಕು ಅಂತೇಳಿ ಚಿಂತನೆ ಮಾಡಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಮುಖ್ಯವಾಗಿ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾದ್ರೆ ಅಲ್ಲಿಯ ಭಕ್ತರು ಕಣ್ಣೀರಿನ ದುಡ್ಡನ್ನು ಈ ಮಂಜುನಾಥನ ಸನ್ನಿಧಿಗೆ ತಂದು ಹಾಕಿದ್ದಾರೆ. ಅದು ಪುನಃ ಸಮಾಜಕ್ಕೆ ಹೋಗಬೇಕು ಅಂತೇಳಿ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಅಥವಾ ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಸುಡಿಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ರುದ್ರಭೂಮಿ ಅಂತ ಕಾರ್ಯಕ್ರಮಗಳಿರ್ಬೋದು, ಅಥವಾ ರೈತರಾಗಿ ಹೈನುಗಾರಿಕೆಯನ್ನು ಮಾಡುತ್ತಿದ್ರೆ ಹಾಲುತ್ಪಾದಕರ ಸಹಕಾರಿ ಸಂಘಗಳಿಗಿರ್ಬೋದು, ಅಥವಾ ಶಾಲಾ ಕಾಲೇಜುಗಳಿಗಿರ್ಬೋದು, ಆಸ್ಪತ್ರೆಗಳಿಗೆ ಇರ್ಬೋದು, ಅಥವಾ ಯಾರು ದಾನ ಅಂತ ಕೇಳ್ಕೊಂಡು ಬರ್ತಾರ ಅವರಿಗೆ ಮಂಜುನಾಥನ ಪ್ರಸಾದವನ್ನು ತಲುಪಿಸುವುದರಲ್ಲಿ ಈಗಿನ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಅವರದೇ ಆದಂಥ ಕೊಡುಗೆಯನ್ನು ಕೊಡುವಂಥ ಕೆಲಸಗಳನ್ನ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡ್ಕೊಂಡು ಬಂದಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಎಲ್ಲ ಭಕ್ತರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಂಡು ನಮ್ಮ ಕೂಡ್ಲಿಗಿಯ ಎಲ್ಲ ದೈವದೇವರನ್ನ ಅನುಗ್ರಹವನ್ನು ಬೇಡಿಕೊಂಡು ವಿಶೇಷವಾಗಿ ಇವತ್ತು ಬಹಳ ದೊಡ್ಡ ಒಂದು ಈ ಸಮಾಜವನ್ನ ಯಾವುದೇ ಒಂದು ಸ್ಥಿತಿಗೆ ಕೊಂಡೋಗ್ತಿರುವಂಥ ಜನರಿಗೆ ಅಂಟಿದಂಥ ಮಹಾಶಾಪದ ಒಂದು ಕಾರ್ಯಕ್ರಮ ಇದ್ದರೆ ಅದು ಮದ್ಯಪಾನ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ಕಾರ್ಯಕ್ರಮದ ವಿರುದ್ಧವಾಗಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಎಷ್ಟೋ ಕುಟುಂಬಗಳಿಗೆ ಒಂದು ಹೊಸ ಬದುಕನ್ನು ಕೊಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆಯವರು ಸಮುದಾಯದೊಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು 35 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ನಮ್ಮ ಕೂಡ್ಲಿಗಿಯಲ್ಲಿ ಈ ಮಧ್ಯವರ್ಜನ ಶಿಬಿರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥ ಒಂದು ಕ್ರಿಯೋಜನೆಯನ್ನು ಕೂಡ ನಾವು ಈ ವರ್ಷ ಹಾಕ್ಕೊಂಡಿದ್ದೇವೆ. ಕಳೆದ ಒಂದು ವಾರಕ್ಕೆ ಹಿಂದೆ ಅಷ್ಟೇ ಕೊಟ್ಟೂರಿನಲ್ಲಿ
ಮರಳು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಈ ಮಧ್ಯವರ್ಜನ ಶಿಬಿರವನ್ನು ಮುಗಿಸಿ ಕೂಡ್ಲಿಗಿಯಲ್ಲಿ ಒಂದು ಶಿಬಿರವನ್ನು ಕಳೆದ 4-5 ವರ್ಷಗಳಿಂದ ಈ ಕಾರ್ಯಕ್ರಮ ಇಲ್ಲಿ ಆಗಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಕೊರೋನಾದಂಥ ಒಂದು ಮಹಾಮಾರಿ ರೋಗ ಬಂದಿರುವುದರಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಮ್ಮ ಈ ವರ್ಷ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅನ್ನುವಂಥ ರಾಜ್ಯ ಮಟ್ಟದಲ್ಲಿ ಒಂದು ವೇದಿಕೆ ಇದೆ. ನಮ್ಮ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾಗಿ ಕಾವಲಿ ಶಿವಪ್ಪ ನಾಯ್ಕರವರು ಈ ವರ್ಷ ಈ ಜನಜಾಗೃತಿ ವೇದಿಕೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಅವರ ಮುಂದಾಳತ್ವದಲ್ಲಿ ಮತ್ತೆ ಕೂಡ್ಲಿಗಿಯ ಎಲ್ಲ ಜನರ ಸಮ್ಮುಖದಲ್ಲಿ ಈ ಒಂದು ವಾರಗಳ ಕಾಲ ನಡೆಯುವಂಥ ಈ ಒಂದು ಶಿಬಿರ. ಹಾಗಾಗಿ ಈ ಶಿಬಿರವನ್ನು ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಧರ್ಮಸ್ಥಳ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ, ಶಿವನ ಸಾನ್ನಿಧ್ಯ ಇರುವಂಥ, ದಾನ ಧರ್ಮಗಳನ್ನು ಬಹಳಷ್ಟು ವರ್ಷಗಳ ಕಾಲದಿಂದ ನಡೆಸಿಕೊಂಡು ಬಂದಿರುವಂಥ ಒಂದು ಪುಣ್ಯದ ಕ್ಷೇತ್ರ ಇದೆ ಧರ್ಮಸ್ಥಳ ಅನ್ನುವಂಥದ್ದನ್ನು ನಾವೆಲ್ಲ ಧಾರ್ಮಿಕವಾಗಿ ನಂಬಿಕೊಂಡು ಬಂದಿರುವಂಥ ಭಕ್ತರಿದೆ. ನಾವು ಮನುಷ್ಯ ಜೀವರಾಶಿಯಲ್ಲಿ ನಾವು ಒಬ್ಬರು ಅನ್ನುವಂಥದ್ದನ್ನು ನಾವು ನಂಬಿಕೊಂಡಿರುವಂಥ ಈ ಭಗವಂತನ ಕೃಪೆಯಿಂದ ಧರ್ಮಸ್ಥಳದ ಕಾರ್ಯಕ್ರಮಗಳನ್ನು ನಾವೆಲ್ಲ ಅನುಸರಿಸಿಕೊಂಡು ಬಂದಿದ್ದೇವೆ. ಮುಖ್ಯವಾಗಿ ನಾವು ತಿಳ್ಕೊಳ್ಳೋಣ ಅಂತ ಉದ್ದೇಶದಿಂದ ತಾವೆಲ್ಲ ಬಂದ ಕಾರಣ ಸೆಪ್ಟೆಂಬರ್ 16ನೇ ತಾರೀಕಿಂದ ಈ ಕ್ಯಾಂಪನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇವೆ. ಆ ಕ್ಯಾಂಪನ್ನು ಸ್ಟಾರ್ಟ್ ಮಾಡೋದಾದ್ರೆ ಅದಕ್ಕೊಂದು ಸಮಿತಿ ಆಗಬೇಕು. ಆ ಸಮಿತಿಯ ಮೂಲಕ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಶಿವಣ್ಣವರು ನಮ್ಮ ವಿಜಯನಗರ ಜಿಲ್ಲೆಯ ಜನಜಾಗೃತಿ ವೇದಿಕೆ ಸುಮಾರು ಆ ಕಮಿಟಿಯಲ್ಲಿ 35 ಜನ ಪದಾಧಿಕಾರಿ ಇಡೀ ಜಿಲ್ಲೆಯಿಂದ ಇದ್ದಾರೆ. ನಾವು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಅದರ ಮೀಟಿಂಗ್ ಅನ್ನು ಮಾಡಿ ಈ ಕೇವಲ ಮಧ್ಯವರ್ಜನ ಶಿಬಿರ ಮಾತ್ರ ಅಲ್ಲ, ಶಾಲೆಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ಇವತ್ತು ಡ್ರಗ್ಸ್ ಇರ್ಬೋದು, ನಶೆ ಇರ್ಬೋದು, ಅಥವಾ ಗಾಂಜಾ ಇರ್ಬೋದು, ಇದರಿಂದ ಅದು ಎಷ್ಟೋ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಮಾಹಿತಿ ಕೊಡುವಂಥದ್ದು ಇಂಥ ನಿರಂತರವಾಗಿ ನಡೀತಾನೆ ಇರ್ತದೆ. ಹಾಗಾಗಿ ಕೇವಲ ಮದ್ಯಪಾನ ಒಂದನ್ನು ಬಿಡಿಸುವಂಥ ಕಾರ್ಯಕ್ರಮಗಳಲ್ಲ, ಈ ಜನಜಾಗೃತಿ ಮೂಲಕ ಅನ್ನುವಂಥದ್ದನ್ನು ತಿಳಿಸ್ತಾ ಮುಖ್ಯವಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮ ಸಮಯವನ್ನ ಬಹಳಷ್ಟು ಬಿಡುವು ಮಾಡಿಕೊಂಡು ಬಂದಿದ್ದೀರಿ. ಎಷ್ಟೋ ಕೆಲಸದ ಜೊತೆಯಲ್ಲಿ ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಿ. ಹಾಗಾಗಿ ಒಂದು 60-70 ಜನ ಸೇರಿದಾಗ 100% ರಿಸಲ್ಟ್ ಉಂಟಾ ಅಂತ ಕೇಳಿದ್ರೆ 100% ರಿಸಲ್ಟ್ ಖಂಡಿತ ಇಲ್ಲ. 100ಕ್ಕೆ 100 ಜನ ಸೇರಿದ್ರ ರಿಸಲ್ಟ್ ಇಲ್ಲ. 70% ರಿಸಲ್ಟ್ ಇವತ್ತು ನಮ್ಮ ಕಣ್ಣೆ ಮೆದುರಿಗೆ ನೀವು ಯಾರು ಬಂದು ತೋರಿಸಿದ್ರು ಕೂಡ ನಾವು 70% ರಿಸಲ್ಟ್ ಅನ್ನು ನಿಮಗೆ ತೋರಿಸಿಕೊಳ್ಳಿಕ್ಕೆ ನಾವು ಎಲ್ಲಿಯೂ ಸಿದ್ಧರಿದ್ದೇವೆ. ಅಂದ್ರೆ ಈ ಶಿಬಿರದ ಮೂಲಕ ಮನಸ್ಸು ಪರಿವರ್ತನೆ ಮೂಲಕ ಕುಡಿತವನ್ನು ಬಿಟ್ಟು ಒಳ್ಳೆ ಜೀವನ ಮಾಡುವಂತ 100ರಲ್ಲಿ 70% ಜನ ಇವತ್ತು ಈ ಶಿಬಿರದ ಮೂಲಕ ಬಿಟ್ಟವರಿದ್ದಾರೆ. ಹಾಗಾಗಿ ಎಲ್ಲರೂ ಒಟ್ಟು ಸೇರಿ ಒಂದು ವೇದಿಕೆಯನ್ನು ರಚನೆ ಮಾಡಿ ಆ ಮೂಲಕ ಕುಡಿತಕ್ಕೆ ಒಳಗಾಗಿದ್ದಾರೆ, ಅತಿಯಾದ ಕುಡಿತಗಳಿದ್ದಾರೆ, ಸಂಸಾರವನ್ನ ಹಾಳು ಮಾಡ್ತಾ ಇದ್ದಾರೆ, ಅಂತವರನ್ನು ಒಂದು ಕಡೆ ಒಟ್ಟು ಸೇರಿಸಿ ನೀನು ಕುಡಿಯುವುದು ತಪ್ಪಪ್ಪ, ಇದರಿಂದ ನೀನು ಒಳ್ಳೆದಾಗಲ್ಲ, ನೀನು ಕುಟುಂಬ ಹಾಳಾಗ್ತದೆ ಅನ್ನುವಂತ ಪರಿವರ್ತನೆ ಮಾಡುವಂತ ಕೆಲಸ ಆಗ್ಬೇಕೆನ್ನುವಂತ ಕಲ್ಪನೆಯನ್ನ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಊರಿನ ಎಲ್ಲ ಮುಖಂಡರು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟರು. ಅದು ಹೌದು ಅಂತೇಳಿ ಅವರ ಗಮನಕ್ಕೆ ಬಂತು. ಆನಂತರ ಇಂದ ವೇದಿಕೆಯನ್ನ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅನ್ನುವಂತ ಒಂದು ವೇದಿಕೆ ಆಗಿದೆ. ಮತ್ತೆ ಡಿ ಅಡಿಷನ್ ಕ್ಯಾಂಪ್ ಅನ್ನುವಂತ ಒಂದು ರಿಜಿಸ್ಟ್ರೇಷನ್ ಸಂಸ್ಥೆ ಕೂಡ ನಮ್ದು ಟ್ರಸ್ಟ್ ಆಗಿದೆ. ಅಂದ್ರೆ ಮೆಡಿಕಲ್ ಏನಿದೆ ಅದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದೆ. ಮೆಡಿಕಲ್ ಪರ್ಮಿಷನ್ ತಗೊಂಡು ರಿಜಿಸ್ಟ್ರೇಷನ್ ಆಗಿ ಇವತ್ತು ಡಿ ಅಡಿಷನ್ ಮಾಡುವಂತ ಒಂದು ಆಸ್ಪತ್ರೆಯೂ ಕೂಡ ನಮ್ಮಲ್ಲಿ ತಯಾರಾಗಿ ಪ್ರತಿ ತಿಂಗಳಿಗೆ 2 ಕ್ಯಾಂಪ್ಗಳು ಉಜಿರೆಯಲ್ಲಿ ನಿರಂತರವಾಗಿ ನಡೀತಾನೆ ಇರ್ತದೆ. ಅದರಲ್ಲದೆ ಇವತ್ತು ಸಾರ್ವಜನಿಕವಾದಂತಹ ಮಧ್ಯವರ್ಜನ ಶಿಬಿರಗಳು ಒಂದು ವಾರಕ್ಕೆ ಸರಿಯಾಗಿ 1841ನೇ ಮಧ್ಯವರ್ಜನ ಶಿಬಿರ ಮೊನ್ನೆ ಕೊಟ್ಟೂರಿನಲ್ಲಿ ಮುಕ್ತಾಯ ಆಯಿತು. 1842ನೇ ಮಧ್ಯವರ್ಜನ ಶಿಬಿರ ಬಳ್ಳಾರಿಯಲ್ಲಿ ನಡೀತಾ ಇದೆ. ಇನ್ನು ನಮ್ಮಲ್ಲಿ ಕೂಡ ಒಂದು ಕ್ಯಾಂಪ್ ಮಾಡಿದ್ರೆ ಹೇಗೆ ಆಗ್ಬಹುದು ಅನ್ನುವಂತ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಕರೆದಿದ್ದೇವೆ. ಯಾಕೆ ಧರ್ಮಸ್ಥಳದಿಂದಲೇ 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿಯನ್ನು ಕೊಟ್ಟು ಮಧ್ಯವರ್ಜನ ಶಿಬಿರ ಮಾಡಬಹುದು. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ 5 ಲಕ್ಷ ಕೊಡ್ತಾರೆ, 2 ಲಕ್ಷ ಕೊಡ್ತಾರೆ, 3 ಲಕ್ಷ ಕೊಡ್ತಾರೆ. ಆದ್ರೆ ಶಿಬಿರವನ್ನ ಮಾಡಿ ನೀವೇ ಮಾಡಿ ಬಿಡಬಹುದು ಅಂತ ಹೇಳಿ ಅಲ್ಲಿಂದ ತೀರ್ಮಾನ ಕೊಡಬಹುದು. ಆದ್ರೆ ಅದು ಧರ್ಮಸ್ಥಳದ ಕಾರ್ಯಕ್ರಮ ಆಗ್ಬಾರ್ದು, ಅದು ಊರಿನ ಕಾರ್ಯಕ್ರಮ ಆಗ್ಬೇಕು. ಯಾರೋ ಒಬ್ಬ ಒಳ್ಳೆಯ ಹುಡುಗ, ನಾವೀಗ ಯಾರಿಗೂ ನಮ್ಮ ಶರೀರಕ್ಕೆ ಒಂದು ಕ್ಯಾನ್ಸರ್ ಬಂದಿದೆ, ಹಾರ್ಟ್ ಅಟ್ಯಾಕ್ ಬಂದಿದೆ, ಬ್ರೈನ್ ಟ್ಯೂಮರ್ ಬಂದಿದೆ, ಅಥವಾ ಯಾವುದೋ ಒಂದು ಕಾಯಿಲೆ ಬಂದಿದ್ರೆ ಅವನನ್ನು ಕೊಂಡೋಗಿ ಆಸ್ಪತ್ರೆಗೆ ಕೊಂಡೋಗಿ 5 ಲಕ್ಷವ 10 ಲಕ್ಷ ಖರ್ಚು ಮಾಡಿ ನಾವು ಅವನನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೇವೆ. ಆದ್ರೆ ಇದು ಮದ್ಯಪಾನ ಅನ್ನುವಂಥದ್ದು ಕೂಡ ಒಂದು ಕಾಯಿಲೆ, ಅದು ರೋಗ ಅಂತ ಹೇಳುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿದೆ. ಹಾಗಾಗಿ ಅದು ಕೂಡ ಒಂದು ರೋಗವೇ. ಆ ರೋಗಕ್ಕೆ ಯಾವುದು ಮದ್ದಿಲ್ಲ, ಮೆಡಿಸಿನ್ ಇಲ್ಲ, ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ. ಅದನ್ನು ಔಷಧಿ ಕೊಟ್ಟು ಕೊಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಅವನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಔಷಧಿ ಅಂತ ಮನ ಪರಿವರ್ತನೆ. ಒಬ್ಬ
ಕುಡುಕನಲ್ಲದಂಥ ಯೋಗ್ಯ ವ್ಯಕ್ತಿ ಅಥವಾ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅಥವಾ ಒಳ್ಳೆಯ ವ್ಯಕ್ತಿ ಬಂದು ಅವನಿಗೆ ಒಂದು ಅರ್ಧ ಗಂಟೆ ಕ್ಲಾಸನ್ನು ಕೊಟ್ಟಾಗ, ಯೋಗವನ್ನು ಕೊಟ್ಟಾಗ, ಧ್ಯಾನವನ್ನು ಕೊಟ್ಟಾಗ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಾಗ, ಮನೋರಂಜನೆಯನ್ನು ಕೊಟ್ಟಾಗ ಅವನ ಮನಸ್ಸಿನಲ್ಲಿದ್ದಂಥ ಭಾವನೆಗಳಿಗೆ ಒಂದು ಒಳ್ಳೆಯ ಮೌಲ್ಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಇಷ್ಟರವರೆಗೆ ಸುಮಾರು 1,45,000ಕ್ಕಿಂತಲೂ ಮಿಕ್ಕಿದ ಕುಟುಂಬಗಳು ಇವತ್ತು ಪಾನಮುಕ್ತರಾಗಿ ಒಳ್ಳೆಯ ಜೀವನವನ್ನು ಈ ಶಿಬಿರದಿಂದ ಮಾಡುವಂಥವರು, ನಮ್ಮ ಈ ಶಿಬಿರದಿಂದ ಯಶಸ್ಸನ್ನು ಕಂಡುಕೊಂಡವರು ಇವತ್ತು ನಮ್ಮ ಕೂಡ್ಲಿಗೆಯಲ್ಲೂ ಇದ್ದಾರೆ, ಕೊಟ್ಟೂರಲ್ಲೂ ಇದ್ದಾರೆ, ಅಥವಾ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೂಡ ಎಷ್ಟೋ ಜನ ಇರುವಂಥವರನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಇವತ್ತು ಒಂದು ಶಿಬಿರ ಮಾಡಿ ಕೂಡ್ಲಿಗೆಯಲ್ಲಿ ಇರುವಂಥ ಕುಡಿತ ಮಾಡೋರನ್ನು ಬಿಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ ನಾವು 100 ಶಿಬಿರ ಮಾಡಿದ್ರು ಕೂಡ ಎಲ್ಲರನ್ನು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕುಡಿತ ಮಾಡುವಂತ ಯಾರೇ ಒಬ್ಬ ವ್ಯಕ್ತಿ ಬಿಟ್ಟರೂ ಕೂಡ ಇಡೀ ಕುಟುಂಬವೇ ಸಂತೋಷದ ಕಣ್ಣೀರಲ್ಲಿ, ಸಂತೋಷದ ಒಂದು ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ನಮ್ಮ ಕೂಡ್ಲಿಗೆ